ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ವಿದ್ವಾನಿ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತೇನಪ್ಪ ಅಂತಂದರೆ ಬಳ್ಳಾರಿಗೆ ಬಂದಿದ್ವಿ. ಬಳ್ಳಾರಿಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ನಮ್ಮ ವೈಫ್ ಅವರ ತವ್ರ ಮನೆ. ಸೊ ಅಲ್ಲಿಗೆ ಬಂದಿದ್ವಿ. ಇವಾಗ ಏನಂತಂದರೆ ನಮ್ಮ ವೈಫ್ ಅವರ ಮನೆಯ ಹೋಮ್ ಟೂರ್ ಮನೆಯ ಹೋಮ್ ಟೂರ್ ಎಲ್ಲ ಒಂದೇ, ಹೋಮ್ ಟೂರ್ ಮಾಡೋಣ ಅಂತ. ಸೊ ಇವಾಗ ಬನ್ನಿ ಅವ್ರದ್ದು ಹೋಮ್ ಟೂರ್ ಮಾಡೋಣ. ಸೊ ಇವತ್ತೇನು ಬ್ಲಾಗ್ ಅಂತ ನಮ್ಮ ಮನೆಯವರು ಹೇಳಿರ್ತಾರ, ಬರ್ರಿ ಹೋಗೋಣ ನಮ್ಮ ಮನೆ ಇಟ್ಟು. ಇದು ಫಸ್ಟ್ ಗೇಟ್, ಇದು ಎಂಟ್ರೆನ್ಸ್. ಅದು ಆ್ಯಕ್ಚುಲಿ ಅದು ಮೇನ್ ಗೇಟ್. ಇದು ಹೊರಗಡೆ. ಇದೆಲ್ಲ ವರಂಡಾ. ಅದು ತುಳಸಿ ಕಟ್ಟಿ. ಆಮೇಲೆ ಅಲ್ಲೊಂದು ಟ್ಯಾಪ್ ಅದ, ಅಂದ್ರೆ ಇವಾಗ ಯಾರಾದ್ರೂ ಮನೆಗೆ ಬಂದ್ರೆ ಕಾಲೆಲ್ಲ ತೊಳ್ಕೊಂಡ್ ಬರ್ಲಿಕ್ಕೆ ಆ ಕಡೆ ಎಲ್ಲ ಒಂದ್ ಸ್ವಲ್ಪ ಇದು ಸ್ಟೇರ್ಕೇಸ್. ಇಲ್ಲಿ ಮೇಲೆ ಒಂದು ಇದೆ. ಅದು ಇದು ಮನೆದೇನಪ್ಪಾ ಅಂತಂದ್ರೆ, ಈ ಮನೆಯೊಳಗ್ ಮುಂಚೆ ಜಗನ್ನಾಥ ದಾಸರ ಆರಾಧನೆ ಮಾಡ್ತಿದ್ರಂತ. ಈ ಮನೆಯೊಳಗ ಇವಾಗ ಏನ್ ನಾವಿದೀವಲ್ಲ ಆ ಮನೆಯೊಳಗ. ಸೊ ಅದು ಆ ಮ್ಯಾಲಿನ ಮನೆಯೊಳಗ ಬರೀ ಒಂದ್ ದೊಡ್ಡ ಹಾಲ್, ಬೇರೆ ಏನೂ ಇಲ್ಲ, ಹಾಲ್ ಅಷ್ಟೇ ಇರೋದು. ಬರ್ರಿ ಒಳಗ್ ಹೋಗೋಣ. ಇವಾಗ ಸ್ವಲ್ಪ ಜನ ಇದಾರೆ, ಚಪ್ಪಲೆಲ್ಲ ಸ್ವಲ್ಪ ಅವ, ಆಮೇಲೆ ಎಲ್ಲ ಬಂದ್ರೆ ಜಾಸ್ತಿ ಆಗ್ತದೆ. ಸೊ ಇದು ಬಂದು ಮೇನ್ ಹಾಲ್. ಇದು ಮೇನ್ ಹಾಲ್, ಲಿವಿಂಗ್ ಏರಿಯಾ. ಓಕೆ, ಅದು ನಾವು ಟಿವಿ ಅಲ್ಲಿ ಶಿಫ್ಟ್ ಮಾಡಿದೀವಿ. ಅಂಡ್ ಇದೆಲ್ಲ ಹಿಂಗ ಸ್ಲೈಡ್ ವಿಂಡೋಸ್, ಹಿಂಗೆ ಸ್ಲೈಡ್. ಅದು ಮೆಸ್ ಹಾಕ್ಸಿದ್ದಾರೆ, ಸೊಳ್ಳೆ ಗಿಲ್ಲಿ ಬರ್ಬಾರ್ದಂತ. ಈ ಬಳ್ಳಾರಿ ಬಿಸಿಲು ಗೊತ್ತಲ್ಲ, ಸಿಕ್ಕಾಪಟ್ಟಿ ಬಿಸಿಲು. ಅದಕ್ಕೆ ನಾನು ಲಾಸ್ಟ್ ಇದು ಬಂದಾಗ ಬೇಕಾಗ್ತದ ನಮ್ಮಿಬ್ಬರಿಗೆ ಅಂತಂದು ಇದನ್ನ ಏರ್ ಕೂಲರ್ ತರಿಸಿದ್ರು. ಸೊ ಅದು ಏರ್ ಕೂಲರ್ ಒಂದು, ಆಮೇಲೆ ಇಲ್ಲಿ ಇನ್ವೈಟರ್ ಎಲ್ಲರಿಗೆ ಗೊತ್ತಿರ್ತದೆ ಆಬ್ವಿಯಸ್ಲಿ, ಮನೇಲಿ ಇದ್ದೇ ಇರುತ್ತೆ. ಅಷ್ಟೇ. ಆಮೇಲೆ ಇಲ್ಲೆಲ್ಲ ಫೋಟೋಸ್ ಹಾಕ್ಯಾರ. ಇಲ್ಲಿ ರಾಯರು, ಇದು ನಮ್ಮ ಮದ್ವಿಗೆ ಬಂದಿದ್ದ ರಾಧಾಕೃಷ್ಣ ಫೋಟೋ, ಇದು ಶ್ರೀನಿವಾಸ ಕಲ್ಯಾಣ, ಇದು ಈ ಕಡೆ ಎಲ್ಲ ಅವರು ಸುಶ್ಮೀಂದ್ರರು, ಹಂಗೆ ರಾಯರು, ಇವರು ಇಬ್ರಾಂಪುರ್ ಕೃಷ್ಣಾಚಾರ್ ಅಂತ. ಇವ್ರ ವಂಶಸ್ಥರು ನಾವು, ಅಂದ್ರೆ ನಮ್ಮ ಅಪ್ಪನ ಕಡೆ ಪ್ರಮೋದರು, ದೊಡ್ಡ ಸ್ವಾಮಿಗಳು. ಓಕೆ, ಇದು ಕ್ಯಾಲೆಂಡರ್ ಏನಪ್ಪಾ ಅಂತಂದ್ರೆ, ಇದು ಕ್ಯಾಲೆಂಡರ್. ಆಕ್ಚುಲಿ ಇದು ನಮ್ಮಪ್ಪ ಪುರೋಹಿತರು ಇರೋದ್ರಿಂದ ಈ ಕ್ಯಾಲೆಂಡರ್ ಒಳಗೆಲ್ಲ ಅವರಿಗೆ ಜಲ್ದಿ ನೆನಪಾಗ್ಲಿ ಅಂತ ಏನಾದ್ರು ಹೋಮ ಇದ್ರೆ ಇಲ್ಲಿ ಬರ್ಕೊಂಡಿರ್ತಾರೆ ಅಷ್ಟೇ. ಸೊ ಇದು ಕ್ಯಾಲೆಂಡರ್. ಆಮೇಲೆ ಇದು ಶೋಕೇಸ್. ನಮ್ಮ ಮನೇಲಿ ಮಿನಿ ಲೈಬ್ರರಿ ಎಲ್ಲ ಬುಕ್ಸ್ಗಳು ಇದರಲ್ಲಿ ಇರುತ್ತೆ. ಆಮೇಲೆ ಇಷ್ಟೇ, ಅದೆಲ್ಲ ಸ್ವಲ್ಪ ಶೋ ಪೀಸ್. ಇದು ನನ್ನ ತಂಗಿಗೆ ಬಂದಿರೋ ಮೊಮೆಂಟೋಸ್. ಕೆಳಗಡೆ ಅಲ್ಲೂ ಕೆಲವು ಮೊಮೆಂಟೋಸ್. ಆಮೇಲೆ ಈ ಕಡೆ ಸೈಡ್ ನನ್ನ ಕಾಲೇಜ್ದು ಫೋಟೋ ಅಷ್ಟೇ. ಇದು ಸ್ವಲ್ಪ ವೈಫೈ ಕನೆಕ್ಷನ್ ಕೊಟ್ಟಿದ್ದು. ಇದಾಗಿತ್ತು ನಮ್ಮ ಹಾಲ್. ಸೊ ಹಾಲಿಂದ ರೈಟ್ ಸೈಡ್ ಹೋದ್ರೆ ಇದು ಒಂದು ರೂಮ್ ಬರ್ತದೆ. ಎಸ್, ಈ ರೂಮ್ ಇದು ಅಷ್ಟೇ. ವಿಂಡೋಸ್, ಇಲ್ಲಿ 2 ವಿಂಡೋಸ್ ಅದ. ಆಮೇಲೆ ಇಲ್ಲಿ ಇದು ಹಾಕ್ಯಾರ, ಮಂಚ ಹಾಕ್ಯಾರ. ಆಮೇಲೆ ಇದು ಡ್ರೆಸ್ಸಿಂಗ್ ಟೇಬಲ್. ಆಕ್ಚುಲಿ ಇದು ನಮ್ ಡ್ರೆಸ್ಸಿಂಗ್ ಟೇಬಲ್, ನಮ್ಮ ಮನೆದು ಡ್ರೆಸ್ಸಿಂಗ್ ಟೇಬಲ್. ಓಕೆ, ಇಲ್ಲೆಲ್ಲ ಮತ್ತೆ ಏನೇನ್ ಬೇಕು ಅದೆಲ್ಲ ಇಟ್ಕೊಂಡಾರೆ. ಇದು ನನ್ನ ತಂಗಿ ಸ್ಟಡಿ ಟೇಬಲ್. ಈಗ ನಾವು ಊರಿಗೆ ಬಂದಿರೋದ್ರಿಂದ ಬ್ಯಾಗ್ ಹಾಕ್ಬಿಟ್ಟಿವಿ. ಅಲ್ಲೆಲ್ಲ ನಮಗೆ ಎಕ್ಸ್ಟ್ರಾ ಏನೇನು ಬೇಕಾದ ಅಲ್ಲಿ ಹಾಕಿದ್ದಾರೆ. ಇದೆಲ್ಲ ಬಟ್ಟೆ ಇಷ್ಟೇ, ಬಟ್ಟೆಗಳು. ನಮ್ಮ ಅಮ್ಮನ ಸೀರೆ 2 ಬೀರು ಒಳಗೆ. ಆಮೇಲೆ ಈ ರೂಮಲ್ಲೇ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಅಂಡ್ ಇದು ಏರ್ ಕೂಲರ್. ಇದು ಹಳೇ ಏರ್ ಕೂಲರ್ ಇದೆ ಆಕ್ಚುಲಿ. ಸೊ ಇದನ್ನ ಇಲ್ಲಿ ಇಟ್ಟಾರ. ಆಮೇಲೆ ಇದು ಮದರ್ಸ್ ಡೇಗ ಇಲ್ಲ ಬರ್ತ್ಡೇಗ ಯಾವ್ದಕ್ಕೋ ನಮ್ಮ ಮದುವೆಯೊಳಗ ಅಮ್ಮ ನನ್ನ ತಂಗಿ ತೆಗೆಸ್ಕೊಂಡಿದ್ ಫೋಟೋದು ಕ್ಯಾಂಡಿ ಡನ್ಸ್. ಇದು ಯಾರು ಅಂತ ಗೆಸ್ ಮಾಡಿ. ಗೆಸ್ ಮಾಡ್ರಿ ನೋಡೋಣ. ಕಮೆಂಟ್ಸ್ ಮಾಡ್ರಿ, ಕಮೆಂಟ್ಸ್ ಯಾರದಂತ ಸರಿ ನೋಡಿ ಕಮೆಂಟ್ ಮಾಡ್ರಿ. ಓಕೆ, ಇಷ್ಟು ಹೇಳಿದೀವಿ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್. ಅದು ನಮ್ದು ಎದಕ್ಕೂ ಕೊಟ್ಟಿದ್ಲು, ನನ್ನ ಬರ್ತ್ಡೇ ಕೊಟ್ಟಿದ್ಲು ನನ್ನ ತಂಗಿ. ಅವಾಗ ಹಂಗೆಲ್ಲ ಡ್ರೆಸ್ ಇರ್ತಾ ಇಲ್ಲ. ಆಮೇಲೆ ಇಲ್ಲಿ ಒಂದು ಮಿರರ್ ಇದೆ. ಇವ್ರ ಮನೇಲಿ ಏನು ಒಂದು ವಿಶೇಷ ಅಂದರೆ, ಇದು ಹಾಲ್ ಇದೆಯಲ್ಲ, ಹಾಲಿಂದ ರೂಮಿಗೆ ಬಂದ್ಬಿಟ್ಟು ಈ ಕಡೆ ಹೋಗ್ಬೋದು. ಇಲ್ಲ ಅಂದರೆ ಆ ಕಡೆ ಇನ್ನೊಂದು ಮಿನಿ ಹಾಲ್ ಥರ ಇದೆ, ಡೈನಿಂಗ್ ಏರಿಯಾ ಥರ.
ಇಲ್ಲಿಂದನೂ ಒಳಗಡೆ ಹೋಗ್ಬೋದು. ಇಟ್ಕೊಳ್ಳೋರು ಇಲ್ಲಿ ಡೈನಿಂಗ್ ಟೇಬಲ್ ಅದು ಇದು ಇಟ್ಕೋತಾರೆ, ಬಟ್ ನಾವು ಡೈನಿಂಗ್ ಟೇಬಲ್ ಏನು ಇಟ್ಕೊಂಡಿಲ್ಲ. ಇದು ಸುಮ್ನೆ ಒಂದು ಶೋ ಕೇಸ್ ತರ ಅಷ್ಟೇ. ಏನೋದ ನಾವಲ್ಲಿ ರಾಯರ್ ಫೋಟೋ ಇಲ್ಲಿ ಇಟ್ಟಿವಿ ಅಷ್ಟೇ. ಬಟ್ಟೆ ಗಿಟ್ಟೆ ಒಣಾಕಕ್ಕೆ ಮಡಿ ಗೊತ್ತಲ್ಲ, ಆಬ್ವಿಯಸ್ಲಿ ಇದ್ದೇ ಗೊತ್ತಿಲ್ಲ. ಬ್ರಾಹ್ಮಿನ್ಸ್ ಮನೆಯಲ್ಲಿ ಆಲ್ಮೋಸ್ಟ್ ಇದು ಇದ್ದೇ ಇರುತ್ತೆ. ಇದ್ದೇ ಇರ್ತದ. ಸೊ ನೆಕ್ಸ್ಟ್ ಇಲ್ಲಿ ಒಂದು ವಿಂಡೋ ಬರ್ತದ. ಹಿಂಗ್ ಈ ಕಡೆಯಿಂದ ಹೋದ್ರೆ ಹಿತ್ಲು ತೋರಿಸ್ತೀನಿ. ಹಿತ್ಲು ಬರುತ್ತೆ ಹಿಂಗ್ ಹೋದ್ರೆ. ತೋರಿಸ್ತೀನಿ ಹಿತ್ಲು ಮತ್ತೆ ಆಮೇಲೆ. ಇಲ್ಲ ಇವಾಗ ತೋರಿಸ್ಬಿಡೋಣ ಬಾ ಇಷ್ಟೇ. ಅಂದ್ರೆ ಆ ಫುಲ್ ಆ ಕಡೆ ಇಲ್ಲ, ಇದು ಈ ಕಡೆ. ಇಲ್ಲಿ ಕೆಲಸದವ್ರು ಬಂದ್ರೆ ಈ ಕಡೆಯಿಂದ ಬರೋದು ತರ ಇದೆ. ಇಲ್ಲಿ ಮತ್ತೆ ಬಟ್ಟೆ ಗಿಟ್ಟೆ ಒಣಾಕಕ್ಕೆ. ಆಮೇಲೆ ಆ ಕಡೆ ಹಿಂದೆ ಫುಲ್ ಸ್ಪೇಸ್ ಇದೆ ಹಿಂದೆ. ಹಾ, ಸಿಕ್ಕಾಪಟ್ಟಿ ಸ್ಪೇಸ್. ಅಲ್ಲೇ ಪಾತ್ರೆ ತೊಳೆಯೋದು. ಇದು ಮಡಿ ನೀರು ಟ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಅದು ಮಡಿ ನೀರು ತುಂಬಸಕ್ಕೆ ಅದು ಯೂಸ್ ಆಗ್ತದೆ. ಸೊ ಆಮೇಲೆ ಹಿಂಗೆ ಒಳಗ್ ಬಂದ್ರೆ ಇಲ್ಲಿ ಒಂದು ಸೈಡ್ ವಿಂಡೋ ಅದ. ಆಮೇಲೆ ಇಲ್ಲೇ ನಾವು ಇದು ಇಟ್ಕೊಂಡಿವಿ, ಫ್ರಿಡ್ಜ್. ಇಲ್ಲಿ ಡೈನಿಂಗ್ ಫ್ರಿಡ್ಜ್. ಆಮೇಲೆ ಇಲ್ಲೆಲ್ಲ ಏನಾದ್ರೂ ಡಬ್ಬಿಗಳು 3 ಇದೆ ನೋಡಿ. ಇದು ಒಂದು ಈ ಕಡೆ ಇರೋದೆಲ್ಲ ಎಕ್ಸ್ಟ್ರಾ, ಸ್ವಲ್ಪ ಕುಕ್ಕರ್, ಒಂದು ಎಕ್ಸ್ಟ್ರಾ ಕುಕ್ಕರ್. ಆ ಕಡೆ ಹಿಂಗೆ ದೋಸೆ ಹಂಚು, ಗುನ್ಪಂಗ್ಲ ಹಂಚು ಹಂಗ ಇರ್ತದ. ಈ ಕಡೆ ಪುಡಿಗಳು, ಚಟ್ನಿ ಪುಡಿ, ಆ ಪುಡಿ ಈ ಪುಡಿ, ಆಮೇಲೆ ಸಂಡಿಗೆ ಹಂಗ ಇದ್ರಾಗ ಇರ್ತದ. ಇದು ಬಟ್ಟಿ, ಇದ್ರೊಳಗ ಬಟ್ಟಿ ಅದ. ಎಸ್. ಅದಾದ್ಮೇಲೆ ಮತ್ತೆ ಈ ಕಡೆ ಸೈಡ್ ಈ ಡೈನಿಂಗ್ ಹಾಲ್ ಇಂದ ರೈಟ್ ಲೆಫ್ಟ್ ಯಾವ್ದೋ ಒಂದು, ರೈಟ್ ಆರ್ ಲೆಫ್ಟ್ ಸಮಥಿಂಗ್. ಈ ಕಡೆ ಎಲ್ಲ ನೋಡಿದ್ರೆ ತೋರ್ಸ್ರಿ. ಈ ಕಡೆ ಎಲ್ಲ ಏನಪ್ಪಾ ಅಂತಂದ್ರೆ ನಮ್ಮಪ್ಪ ಅವಾಗ್ಲೇ ಹೇಳ್ದೆ ಪುರೋಹಿತರು ಇರೋದ್ರಿಂದ ಅದೆಲ್ಲ ಹೋಮಕ್ ಬೇಕಾಗೋ ಸಾಮಾನುಗಳೆಲ್ಲನೂ ಇಲ್ಲಿ ಇಟ್ಕೊಂಡಿರ್ತಾರೆ. ಇದು ನನ್ನ ತಂಗಿ ಹಾರ್ಮೋನಿಯಂ ಕಲಿತಾಳ. ಹಾರ್ಮೋನಿಯಂ, ಇದು ಹಾರ್ಮೋನಿಯಂ ಬ್ಯಾಗ್ ಇದು. ಆಮೇಲೆ ಇದು ಒಂದು ಟ್ರಂಕ್ ಇಟ್ಟಾರ. ಇದು ಎದುರದಂತ ನನಗೂ ಗೊತ್ತಿಲ್ಲ, ಟ್ರಂಕ್ ಅದ. ಇಲ್ಲಿ ಒಟ್ನಲ್ಲಿ ಎಲ್ಲ ಪುರೋಹಿತ ಸಾಮಾನು ಇಟ್ಕೊಳ್ಳೋದು ಆ ತರ ಇದೆ. ಇಲ್ಲಿ ವಾಷಿಂಗ್ ಮಷಿನ್ ಇಟ್ಟಿದ್ದಾರೆ. ಇದು ಆಕ್ಚುಲಿ ಗೀಸರ್. ಗೊತ್ತೇ ಇಲ್ಲ ನೋಡು ಪಾಪ. ಅಲ್ಲ ಹೇಳುದು, ಆಕ್ಚುಲಿ ಮನೆಯೊಳಗೆ ಮುಂಚೆ ಸೋಲಾರ್ ಇತ್ತು, ಬಟ್ ಅದು ಕೆಟ್ಟ ಹೋಗಿರೋದ್ರಿಂದ ಇಲ್ಲೇ ಕನೆಕ್ಷನ್ ಕೊಟ್ಟಾರ. ಗೀಸರ್ ಇಲ್ಲೇ ತಗೊಂಡು ಬಿಸಿನೀರು ಒಳಗ ಒಯ್ಯೋದಿದು. ಇದು ಗೊತ್ತಲ್ಲ ಒಬ್ವಿಯಸ್ಲಿ. ಅಷ್ಟೇ. ಆಮೇಲೆ ಇದು ಆ ಕಡೆ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಇರೋದು ಅದು ವೆಸ್ಟರ್ನ್ ಬಾತ್ರೂಮ್. ಇದು ಆಕ್ಚುಲಿ ಬಾತ್ರೂಮ್, ಇದು ಅದು ಟಾಯ್ಲೆಟ್, ಇಂಡಿಯನ್ ಟಾಯ್ಲೆಟ್. ಆಮೇಲೆ ಈ ಕಡೆ ಎಲ್ಲ ಏನಂತಾರ ಇದಕ್ಕೆಲ್ಲ ಬೇಕಾಗೋಷ್ಟು ಇದು ಸೋಪ್ ಆಗ್ಲಿ, ಆಮೇಲೆ ವಾಷಿಂಗ್ ಮೆಷಿನ್ ಲಿಕ್ವಿಡ್ಸ್ ಆಗ್ಲಿ, ಸೋಪು, ಲಿಕ್ವಿಡ್, ಬ್ರಷ್, ಪೇಸ್ಟ್, ಆತರ ಎಲ್ಲ ಎಕ್ಸ್ಟ್ರಾ ಐಟಮ್ಸ್, ಹೊಸ ಐಟಮ್ಸ್ ಎಲ್ಲ ಇದ್ರೊಳಗೆ ಇಟ್ಟಾರ. ಇದು ಆದ್ಮೇಲೆ ಇಲ್ಲಿ ಬರೋದು ಸಣ್ಣ ರೂಮ್, 2 ರೂಮ್. ಆಕ್ಚುಲಿ ಇದು ಡಬಲ್ ಬೆಡ್ರೂಮ್, ಇದು ಸಣ್ಣ ರೂಮ್. ಇದು ಅವಾಗ್ಲೇ ಅದು ಡ್ರೆಸ್ಸಿಂಗ್ ಟೇಬಲ್ ನಮ್ದಾಗಿತ್ತು. ಇದು ಇದೇ ಮನೆಗೆ ಅಟ್ಯಾಚ್ಡ್ ಇದು. ಓಕೆ, ಇದು ಡ್ರೆಸ್ಸಿಂಗ್ ಟೇಬಲ್. ಅಲ್ಲಿಗಿಂತ ಜಾಸ್ತಿ ಇಲ್ಲೇ ಇರ್ತಾರಲ್ಲ, ಸೊ ಇಲ್ಲೇ ಸ್ವಲ್ಪ ಜಾಸ್ತಿ ಇಟ್ಕೊಂಡಾರೆ. ಆಮೇಲೆ ಇದೆಲ್ಲ ಶೆಲ್ಫ್ಸ್ ನಾರ್ಮಲ್ ಆಗಿ ಹಿಂಗ ನನ್ನ ತಂಗಿ ಡ್ಯಾನ್ಸ್ ಭರತನಾಟ್ಯ ಕಲಿಯೋದ್ರಿಂದ ಅವಳಿಗೆ ಏನೇನ್ ಬೇಕು ಭರತನಾಟ್ಯದ್ದು ಎಲ್ಲ ಇಲ್ಲಿ ಅರೇಂಜ್ ಇರುತ್ತೆ. ಆಮೇಲೆ ಅದು ಡ್ರಮ್. ಇದರಲ್ಲಿ ಏನು ಇಟ್ಟಿದ್ದೀರಾ ಡ್ರಮ್ ಅಲ್ಲಿ? ಅಕ್ಕಿ ಇಟ್ಟಿದ್ದೀರಾ? ಹಾ, ಅಕ್ಕಿ. ಆಮೇಲೆ ಇದು ಬೇಳೆ. ಎಸ್. ಆಮೇಲೆ ಇದು ಮಂಚ. ಆಕ್ಚುಲಿ ಮಂಚ 2 ದಿವಾನ್ ಅಂತಾರಲ್ಲ, ಆ ಹಳೆ ಮನೆಯೊಳಗಿದ್ದಾಗ ನಾವು ಸಪ್ರೇಟ್ ಹಾಕಿದ್ವಿ. ಈಗ ಇದ್ರೊಳಗೆ ಅಟ್ಯಾಚ್ ಮಾಡ್ಬಿಟ್ಟಿವಿ ಅದೆರಡು ದಿವಾನ್ನ. ಅದು ವಿಂಡೋ. ಆಕ್ಚುಲಿ ಇದು ಹಿಂದೆ ಒಂದು ಬಾಗ್ಲು, ಅದೇನೋ ವಾಸ್ತು ಪ್ರಕಾರ ಇದು ಸರಿ ಇರಲ್ಲ ಅಂತ ಅದನ್ನ ಲಾಕ್ ಮುಚ್ಚಿಸ್ಬಿಟ್ಟಿದ್ದಾರೆ. ಇಲ್ಲಿ ಬಾಗ್ಲು ಕಾಣ್ತದ, ಬಟ್ ಮುಂದೆ ಹಿಂದೆ ನೋಡಿದ್ರೆ ಫುಲ್ ಗೋಡೆ ಹಂಚ್ಬಿಟ್ಟಾರ. ಇದು ಒಂದು ವಿಂಡೋ. ಆಮೇಲೆ ಇಲ್ಲಿ ಹ್ಯಾಂಗರ್, ಬಟ್ಟೆ ಹಿಂಗ ಹಾಕೋದು, ಏನ್ ಹಾಕೋದು. ಈ ಕಡೆ ಎಲ್ಲ ನಮ್ಮ ಅಮ್ಮಂದು ಸೀರೆ, ಡೈಲಿ ವೇರ್ ಸೀರೆ, ನಮ್ಮ ಅಪ್ಪಂದು ಧೋತ್ರ ಡೈಲಿ ವೇರ್ಗೆ. ಇದಿಷ್ಟು ನನ್ನ ತಂಗಿದು ಡೈಲಿ ವೇರ್. ಇದು ನನ್ನ ತಂಗಿ ಬೀರು, ಇದ್ರೊಳಗೆಲ್ಲ ಅವಳದೇ ಇರ್ತದ ಬಟ್ಟೆ. ಆಮೇಲೆ ಅದೆಲ್ಲ ಎಕ್ಸ್ಟ್ರಾ ಏನಾದ್ರೂ ನಮ್ಗ ಸ್ವಲ್ಪ ಎಕ್ಸ್ಟ್ರಾ ಬ್ಯಾಗ್ಸ್ ಪಪ್ಪಾಗ ಯೂಸ್ ಆಗದೆ ಇರೋದು ಅಲ್ಲಿ ಹಾಕಿರ್ತಾರ ಅಷ್ಟೇ. ಇದಾಗಿತ್ತು ಇದು ಈ ರೂಮ್ ಟೂರ್. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಬರೋದೇ ಅಡಿಗೆ ಮನೆ. ಅಲ್ಲೋಡ್ರಿ ನಮ್ಮಮ್ಮ ಅಡಿಗೆ ಮಾಡಿಕತ್ತಾಳ ಈಗ. ಅಲ್ಲ, ಶೇಂಗಾ ಉಂಡೆ ಮಾಡಿಕತ್ಯಾ? ಅದೇ ಮತ್ತೆ. ಹಾ, ಶೇಂಗಾ ಉಂಡೆ ಮಾಡ್ಲಿಕತ್ತಾಳ. ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಇದು ದೇವ್ರ ಮನೆ. ಆಕ್ಚುಲಿ ಕೆಲವೊಬ್ರು ದೇವ್ರ ಮನೆ ಟೂರ್ ಕೇಳಿದ್ರಿ.
ಹೋಮ್ ಟೂರ್ ಒಳಗೆ ದೇವ್ರ ಮನೆ ಟೂರ್ ಮಾಡ್ಬಿಡ್ತೀವಿ. ಹ್ಞೂ ಅದು ದೇವ್ರ ಪೆಟ್ಟಿಗೆ, ಅದ್ರೊಳಗೆಲ್ಲ ಸಾಲಿಗ್ರಾಮ ಅವು ಇರ್ತಾವ. ನಮ್ಮಪ್ಪನೇ ಹೇಳ್ತಾರೆ, ಅಪ್ಪ ಬಾ ಬಾ ಸ್ವಲ್ಪ ಇದೆಲ್ಲ ಹೇಳ್ಬಿಡು ಬಾ, ಏನೇನ್ ಸಾಲಿಗ್ರಾಮ ಅವ ಅಂತ ಹೇಳ್ಬಾ. ಆಕ್ಚುಲಿ ದೇವ್ರ ಮನೆ ಟೂರ್ ಕೇಳಾರ ಇವ್ರು. ಇಲ್ಲಿ ನೋಡ್ರಿ, ಇಲ್ಲಿ ಬಾ ಇವ್ರು ನಮ್ಮ ದಾಸಪ್ಪ ಅಂಗಿ ಹಾಕೊಂಡಾರಂತ. ಅವರು ಇಲ್ಲಿ ದೂರದಿಂದನೇ ಹೇಳ್ತಾರ. ಕೃಷ್ಣಾಂಜನ ಒಳಗೆ ಪ್ರತಿಮೆಗಳು ಮಾತ್ರ ಇದೆ. ಲಕ್ಷ್ಮೀ ನರಸಿಂಹದೇವರದು, ಲಕ್ಷ್ಮೀನಾರಾಯಣ ಪ್ರತಿಮೆಗಳು, ಹಾಗೂ ಮೇಲಿನ ತಾಮ್ರದ ಸಂಪುಟದಲ್ಲಿ ವಾಸುದೇವ ಸಾಲಿಗ್ರಾಮ, ಅದರಲ್ಲಿ ಏಕೋ ಸಾಲಿಗ್ರಾಮ, ಏಕೋ ವಿಷ್ಣು ಸಾಲಿಗ್ರಾಮ ಅಂತ ಹೇಳಿ 2 ಸುದರ್ಶನ, 1 ಲಕ್ಷ್ಮೀನಾರಾಯಣ ಪ್ರತಿಮೆ ಅದರಲ್ಲಿ. ಇನ್ನು 2ನೇ ಹಿತ್ತಾಳೆಯ ಸಂಪುಟದಲ್ಲಿ ಕೂಡ ಅಲ್ಲಿನೂ ಒಂದು ವಾಸುದೇವ ಸಾಲಿಗ್ರಾಮ, ರತ್ನಗರ್ಭ ಸಾಲಿಗ್ರಾಮ 4. ಅದಾದ ಮೇಲೆ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ 1, ಲಕ್ಷ್ಮೀನಾರಾಯಣ ಸಾಲಿಗ್ರಾಮ 1. ಆಮೇಲೆ ಕೆಳಗಿನ ಮತ್ತೊಂದು ಸಂಪುಟದಲ್ಲಿ 1 ವಾಸುದೇವ ಸಾಲಿಗ್ರಾಮ, 2 ಸುದರ್ಶನ, ಮತ್ತು ಲಕ್ಷ್ಮೀನಾರಾಯಣ ಪ್ರತಿಮೆ. ತದನಂತರದಲ್ಲಿ ಒಂದು ಪೀಠ, ಕೂರ್ಮ ಪೀಠ ಅಂಥೇಳಿ, ತದನಂತರದಲ್ಲಿ ಒಂದು ಶಂಕು, ಇನ್ನೊಂದು ಚಿಕ್ಕ, ಇದು ಅವಸರಕ್ಕಾಗಿ ನಿತ್ಯ ಕರ್ಮಾನುಷ್ಠಾನ ಏನಾದರೂ ಬೇರೆ ಕಡೆ ನನಗೆ ಅವಸರವಾಯಿತು ಇನ್ನು ಆ ಚಿಕ್ಕದು ಒಂದು ಡಬ್ಬಿ ಇದೆ, ಅದರ ಹಿತ್ತಾಳೆ ಡಬ್ಬಿಯಲ್ಲಿ ಅದರಲ್ಲೊಂದು ವಿಷ್ಣುಪಾದ, ಚಕ್ರಾಂಕಿತ, ಸುದರ್ಶನ, ಅದರಲ್ಲಿ ಮತ್ತು ರತ್ನಗರ್ಭ ಸಾಲಿಗ್ರಾಮ, ಮತ್ತೊಂದು ಏಕೋ ವಿಷ್ಣು ಸಾಲಿಗ್ರಾಮ, ಎಷ್ಟು ಅದರಲ್ಲಿ ಇದೆ. ಆಮೇಲೆ ಕೇಳಿದ್ರಲ್ಲ, ಇದೆಲ್ಲ ದೇವ್ರ ಮನೆ ಒಳಗಿರೋದು. ಆಮೇಲೆ ಇಲ್ಲಿ ದಿನ ಬೆಳಿಗ್ಗೆ ರಂಗೋಲಿ ಹಾಕಿರ್ತಾಳೆ ನಮ್ಮಮ್ಮ. ಇವಾಗ ಆಕ್ಚುಲಿ ಟೈಮ್ ಆಗಿರೋದ್ರಿಂದ ನಮ್ಮಪ್ಪ ಸಂಧ್ಯಾ ವಂದನ ಕೂತಾಗೆ ಅದೆಲ್ಲ ಕ್ಲೀನ್ ಮಾಡ್ಬಿಡ್ತಾರ. ಸೊ ಓಕೆ, ಮತ್ತೆ ನಾಳೆ ಬೆಳಗ್ಗೆ ಹಾಕಿರ್ತಾಳೆ ರಂಗೋಲಿ. ಆಮೇಲೆ ಇದು ಗೌರಿ ಪಿಟಗಿ ಅಮ್ಮಂದಿದ್. ಈ ಕಡೆ ಸೈಡ್ ಎಲ್ಲ ಅಮ್ಮ ಕಡೆ, ಆ ಕಡೆ ಅಪ್ಪನ ಕಡೆ. ಇದು ಇನ್ನೊಂದು ಶ್ರೀನಿವಾಸ್ ಕಲ್ಯಾಣ ಫೋಟೋ. ಆಮೇಲೆ ಈ ಕಡೆ ಸತ್ಯನಾರಾಯಣ ದೇವರು. ಆಮೇಲೆ ರಾಯರು, ಇವತ್ತು ಗುರುವಾರ ಎಲ್ಲ ರಾಯರ್ ಪೂಜೆ ಮಾಡಿರ್ತಾರ. ಇಷ್ಟು. ಇದು ಅಮ್ಮ ಗುರುಮಂತ್ರ ಮಾಡ್ಕೊಳ್ಳೋ ಡಬ್ಬಿ. ಅದು ಇದು ನಮ್ಮ ದೇವ್ರ ಮನೆ ಟೂರ್. ಓಕೆ. ಆಮೇಲೆ ಈ ಕಡೆ ಸೈಡ್ ಬಂದ್ರೆ ಇದೆಲ್ಲ ಏನಂತಾರಪ್ಪ, ಮುಸ್ರಿ ಮಾಡೋದು, ಇದೆಲ್ಲ ಅಡಿಗೆ ಮಾಡೋದು ಮುಸ್ರಿದೆಲ್ಲ. ಈ ಕಡೆ ನಮ್ಮ ಮನೆಗ 2 ಗ್ಯಾಸ್ ಕಟ್ಟಿ ಅದ. ಈ ಕಡೆ ಏನಾದ್ರೂ ಹಾಲು ಕಾಸೋದು, ಶೇಂಗಾ ಹುರಿಯೋದು, ನಾರ್ಮಲ್ ಆಗಿ ಏನಾದ್ರೂ ಮಾಡೋದಂದ್ರೆ ಅದು. ಏನೇ ಟಿಫಿನ್ ಆಗ್ಲಿ ಅಡಿಗೆ ಆಗ್ಲಿ ಮಾಡೋದು ಆ ಕಡೆ ಮಾಡ್ತಾರ. ಅಂಡ್ ಇದೆಲ್ಲ ಈ ಕಡೆ ಎಲ್ಲ ಈಳ್ಗಿ, ಆಮೇಲೆ ಮಿಕ್ಸಿ ಆ ಕಡೆ ಇಟ್ಕೊಂಡಳ ನಮ್ಮಮ್ಮ. ಆಕ್ಚುಲಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮನೆ ಯಾವಾಗ್ಲೂ ಹಿಂಗೆ ಕ್ಲೀನ್ ಇರ್ತದ, ವಿಡಿಯೋಗೋಸ್ಕರ ಅಂತ ಕ್ಲೀನ್ ಮಾಡಿಲ್ಲ. ಹಿಂಗ ಕೆಳಗ ಒಂದು ಸಿಲ್ವರ್ ಪುಟ್ಟಿ ಹಂಗೆಲ್ಲ ಪುಟ್ಟಿಗಳು ಜೋಡಿಸ್ಕೊಂಡಿರ್ತಾರೆ. ಇಲ್ಲಿ ಎಣ್ಣೆ ಐಟಮ್ಸ್ ಅದು ಇದು ಅಡಿಗೆಗೆ ಬೇಕಾಗೋದೆಲ್ಲ ಇಲ್ಲಿ. ಆಮೇಲೆ ಇದು ಶಿಂಕ್, 2 ಮಧ್ಯೆ ಡಿವೈಡ್ ಆಗಿರೋದ್ರಿಂದ ಮಧ್ಯೆ ಸಿಂಕ್ ಬಂದ್ಬಿಡೋದು. ಸೊ ಪಾರ್ಟ್ ಆಗಿ ಮಾಡ್ಕೊಂಡಾರ. ಇದು ಉಪಕರಣಿ ತೊಳಿಲಿಕ್ಕೆ ಅದು ಪೀತಾಂಬರಿ. ಪೀತಾಂಬರಿ ಅಲ್ಲ, ನಮ್ಮಪ್ಪ ಏನೋ ತರ್ತಾರದು, ಅದು ಬೇರೆ. ಈ ಕಡೆ ನಾರ್ಮಲ್ ಹೇಳಿದ್ನಲ್ಲ ಗ್ಯಾಸ್ ಕಡ್ಡಿ. ಇದು ಇಲ್ಲಿ ಸ್ಪೂನ್ಸ್, ಆಮೇಲೆ ಚಾ ಸೋಸೋದು, ಲಟ್ಟಣಿಗೆ, ಚಾಕು ಹಂಗೆ ಹಾಕೋಣ. ಇದು ರ್ಯಾಕ್, ಪಾತ್ರೆ ಬಾರ್ಲಾಕೋದು ಗೊತ್ತಿರ್ತದ ಆಬ್ವಿಯಸ್ಲಿ. ನಮ್ಮೂರ ಆಗ್ಲೇ ಹೇಳಿದ್ನಲ್ಲ ಬಿಸಿಲು ಇರ್ತಿತ್ತು ಅವಾಗ ಅಂತಂದು, ಅದಕ್ಕ ಗಡಿಗೆ ತಂದಾರ. ಮಣ್ಣಿನ ಗಡಿಗೆ. ಅಷ್ಟು ದೊಡ್ಡ ಡ್ರಮ್ ಏನಂತ ಕೇಳಿದ್ರಲ್ಲ, ಆ ಡ್ರಮ್ ಒಳಗಿಂದ ಅಕ್ಕಿ ತಗೊಳಿಕ್ ಆಗಲ್ಲ ಅಂತೇಳಿ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂಡು ಇಲ್ಲಿ ಇಟ್ಟಿರ್ತಾರ. ಅದಾದ್ಮೇಲೆ ನಮ್ಮಮ್ಮ ನಾವೀಗ ಊರಿಗೆ ಹೋಗ್ತೀವಂತಂದು ಚಕ್ಲಿ ಮಾಡಿ ಪ್ಯಾಕ್ ಮಾಡಿ ರೆಡಿ ಇಟ್ಟಾಳ ನೋಡ್ರಿ. ಇಲ್ಲಿ ಮನೆ ಇವಾಗ ಅಡಿಗೆ ಮನೆಗೆ ಬೇಕಾಗಿರೋ ಎಲ್ಲ ಇಲ್ಲೆಲ್ಲ. ಇದು ಚಾ ಪುಡಿ, ಸಕ್ರಿ, ಕಾಫಿ ಪುಡಿ, ಆಮೇಲೆ ಇದೆರಡು ಏನೂ ಗೊತ್ತಿಲ್ಲ. ಇದು ಬಂದ್ಬಿಟ್ರೆ ಶೆಲ್ಫ್. ಡ್ರೈ ಫ್ರೂಟ್ಸ್ ಪೌಡರ್ ಡಬ್ಬಿ, ಅದು ಇದು ರಾಗಿ ಮಾಡಿ. ನಮ್ಮಮ್ಮ ಹೇಳಿದ್ರು ನೋಡ್ರಿ. ಓಕೆ. ಇದು ಖಾರ ಪುಡಿ, ತೊಗರಿ ಬೇಳೆ, ಹುಣಸೆ ಹಣ್ಣು, ಬೆಲ್ಲ. ಇಲ್ಲಿ ಅಡಿಗೆ ಮನೆಗೆ ಅಡಿಗೆಗೆ ಬೇಕಾಗಿರೋ ಐಟಮ್ಸ್ ಅಷ್ಟೇ. ಶೆಲ್ಫ್ಗಳು ಸಿಕ್ಕಾಪಟ್ಟೆ ಇದೆ ಈ ಮನೆಯಲ್ಲಿ. ಅದೇ ಅಡ್ವಾಂಟೇಜ್ ನಮ್ಮ ಮನೆಗೆ. ಆಕ್ಚುಲಿ ನಮ್ಮ ಮನೆಗಿರೋ ಸಾಮಾನು ನೋಡಿದ್ರೆ ಇವೆಲ್ಲ ಇಲ್ಲ ಇಷ್ಟೇ. ಇಲ್ಲಿ ಮಂಡಾಳು, ಅವಲಕ್ಕಿ ಹಂಗೆ ಹುರಿದಿಟ್ಟಿದ್ದೆಲ್ಲ ಇಲ್ಲಿ ಇಟ್ಟಿರ್ತಾರ. ಆಮೇಲೆ ಇದು ಬಂದ್ರೆ ಪಪ್ಪ ಇದು ದೇವ್ರ ಮನಿದು, ದೇವ್ರಿಗೆ ಬೇಕಾಗಿರೋದು ಅಂದ್ರೆ ಏನು ಹಂಗ್ ಮಡಚಿಟ್ಕೊಂಡಿರ್ತಾರೆ. ಊಟಕ್ಕೆ ಬಳಸೋದು ಯಾವುದೇ ಪಾತ್ರೆನೂ ಇದ್ರಲ್ಲಿ ಮಿಕ್ಸ್ ಮಾಡಲ್ಲ. ಮಂತ್ರಾಕ್ಷತಿ ಒಂದ್ಸತಿ ಸ್ವಚ್ಛ ತೊಳೆದಿರ್ತಾರ, ಸ್ವಚ್ಛ ತೊಳೆದು ಹಾಕಿದ್ದು ಮಂತ್ರಾಕ್ಷತಿ. ಎಲ್ಲಾ ಸ್ವಾಮಿಗಳದ್ದು ಇದು ಮಾಡಿದ್ ಮಂತ್ರಾಕ್ಷತಿ ಅದು ಇದೆಲ್ಲ ಅದ ಇದ್ರಾಗ. ಅವ್ರ ಪಾರಾಯಣ ಮಾಡೋ ಬುಕ್. ಇದು ತೋರಿಸ್ರಿ. ಅಲ್ಲಿ ಎಲ್ಲ ಹೂ ಬತ್ತಿ, ಮಂಗಳಾರತಿ ಬತ್ತಿ, ಇನ್ನು ಒಳಗ್ ಸ್ಪೇಸ್ ಅದ. ಇದನ್ನ ಯಾಕೆ ಕೊಟ್ಟಿರ್ತಾರ ಅಂತಂದ್ರೆ ಮಡ್ ನೀರ್ ತುಂಬಿಸಿ ರೆಡಿ ಇಡ್ಲಿಕ್ಕೆ. ಬಟ್ ನಮಗ್ ಹಂಗೇನ್ ಇದಿಲ್ಲ, ನೀರಿನ ಪ್ರಾಬ್ಲಮ್ ಇಲ್ಲ ಅಲ್ಲ.
ಸೊ ದಿನ ದಿನ ಮಂಡಿ ತುಂಬಿಸ್ಕೋತಾರ. ಇದೆ ನೋಡ್ರಿ ನಮ್ಮ ಮನಿ ಟೂರ್. ಇಷ್ಟೇ ಇದಾಗಿತ್ತು. ಸೊ ಮೇನ್ ಏನಪ್ಪಾ ಅಂತಂದ್ರೆ ನಮ್ಮ ಮನಿಯೊಳಗ ಇಲ್ಲಿ ಔದುಂಬ್ರ ಗಿಡ ಅದ. ಇದು ಸೌಭಾಗ್ಯಕ್ಕೆ ಪೂಜೆ ಮಾಡ್ಕೋತಾರ ಅಂತ ಇಲ್ಲಿ. ಈ ಅರ್ಶಿನ ಕುಂಕುಮ ಗೆಜ್ಜಿ ವಸ್ತ್ರ ಎರ್ಸಿ ದೀಪ ಹಚ್ಚಿರ್ತಾರ ಅಮ್ಮ ಪ್ರತಿದಿನ ಇದಕ್ಕ. ಆಮೇಲೆ ಆ ಕಡೆ ಸೈಡ್ ಬಂದ್ಬಿಟ್ರೆ ಧಾತ್ರಿ ಗಿಡ, ತುಳಸಿ ಕಟ್ಟಿ ಹಿಂದೆ ಧಾತ್ರಿ ಗಿಡ ಅದ, ಅದಕ್ಕೂ ಪೂಜೆ ಮಾಡ್ತಾರ. ಸೊ ಇದಾಗಿತ್ತು ನಮ್ಮ ಹೋಮ್ ಟೂರ್. ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇದು ಇಲ್ಲಿ ಮತ್ತೆ ಮನೆ ಹೋಮ್ ಟೂರ್ ಆಗಿತ್ತು. ನಮ್ಮ ಮನೆದು ಹೋಮ್ ಟೂರ್ ಮಾಡ್ಬೇಕು ಅಂತ ಅನ್ಕೋತಾ ಇದೀವಿ, ಬಟ್ ಆಗ್ತಾ ಇಲ್ಲ. ಕಾಲ ಕೂಡಿ ಬರ್ತಿಲ್ಲ. ಆದ್ರೂ ಮಾಡಾಕ್ತಿವಿ. ಇದು ಬಳ್ಳಾರಿ ಮನೆಯ ಹೋಮ್ ಟೂರ್. ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಏನಂದ್ರೆ ಮುಂಚೆ ಫಸ್ಟ್ ವಿಡಿಯೋ ನೋಡೋಕ್ಕಿಂತ ಇವಾಗಿಂದ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ನೀವು ಇನ್ನೂ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಇಂಪ್ರೂವ್ ಆಗ್ತೀವಿ. ಇನ್ನೂ ಒಳ್ಳೆ ಕಂಟೆಂಟ್ಗಳು, ಒಳ್ಳೊಳ್ಳೆ ವಿಡಿಯೋಸ್ಗಳು ತಗೊಂಡ್ ಬರ್ತೀವಿ. ಸೊ ಇದು ಹೋಮ್ ಟೂರ್ ವಿಡಿಯೋ ಆಗಿತ್ತು. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಎಲ್ರಿಗೂ ಜೈ ಶ್ರೀರಾಮ್. ಜೈ ಶ್ರೀರಾಮ್.